ನಮಸ್ತೆ. ನಾವು ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಮಾಡೋವಂಥ ಮೊದಲನೇ ಕೆಲಸ ಏನು? ಅವರೆಕಾಳು ಸೀಸನ್ ಬಂತು ಅಂದರೆ ಫಸ್ಟ್ ಎಲ್ಲರೂ ಇಷ್ಟಪಡುವಂಥ ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು ಮಾಡೋದು ಕಾಮನ್ನು. ಪ್ರತಿಯೊಬ್ಬರ ಮನೆಯಲ್ಲೂ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಅದು ಇಷ್ಟಪಟ್ಟು ಮಾಡುವಂಥದ್ದು ಉಪ್ಪಿಟ್ಟು. ಇವತ್ತು ನಾನು ಕೂಡ ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ನಮಗೆ ಎಮರ್ಜೆನ್ಸಿ ಅರ್ಜೆಂಟಿಗೆ ಮಾಡ್ಕೊಳ್ಳೋವಂಥದ್ದು, ರುಚಿಯಾಗಿ ಮಾಡುವಂಥದ್ದು, ಮಕ್ಕಳು ಕೂಡ ಇಷ್ಟಪಡುವಂಥದ್ದು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ರವೆ ಕೂಡ ಹುರಿದಿಟ್ಕೊಂಡಿದ್ದೀನಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ, ಸಣ್ಣದು. ನೀವು ಮೀಡಿಯಮ್ ರವೆಗಿಂತ ಬನ್ಸಿ ರವೆಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನೇ ಹುರಿದಿಟ್ಕೊಂಡಿದ್ದೀನಿ, ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ನಿಮಗೆ ಸಿಂಪಲ್ಲಾಗಿ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬೇಗ ಆಗುತ್ತೆ. ಈ ವರ್ಕಿಂಗ್ ವುಮೆನ್ಸ್ಗೆ ಅವ್ರಿಗೆಲ್ಲ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಫಾಸ್ಟಾಗಿ ಮಾಡ್ಕೋಬೇಕು ಅಂದರೆ ಒಂದು ರವೆನ ಅಡ್ವಾನ್ಸಾಗಿ ಹುರಿದಿಟ್ಕೊಂಡಿದ್ರೆ ಬೇಗ ಆಗುತ್ತೆ. ಇಲ್ಲಿ ನಾನು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ. ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ. ಜೀರಿಗೆನ ಕಂಪಲ್ಸರಿ ಅವರೆಕಾಳು ಉಪ್ಪಿಟ್ಟಿಗೆ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ಹಾಕಲೇಬೇಕದು. ಅದ್ರ ಜೊತೆಗೆ 1-2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಇದನ್ನು ಹಾಕಿ ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೊಂಡಿದ್ದೀನಿ. ಏನಾಗುತ್ತೆ ಅಂದರೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಅದಕ್ಕೆ ಜೀರಿಗೆ ಹಾಕಿದ್ರೇ ಒಳ್ಳೆ ಟೇಸ್ಟು, ಒಳ್ಳೆ ಘಮ ಎರಡೂ ಸಿಗುತ್ತೆ. ಈಗ ನಾನು ಕಡಲೆಬೇಳೆ ಎಲ್ಲ ಕೆಂಪಗಾದ್ಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ಕಡ್ಡಿ ಕರಿಬೇವು, 1-2 ದಪ್ಪ ಈರುಳ್ಳಿನ ನಾನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ದಪ್ಪ ಇರೋದ್ರಿಂದ ಸೆಂಟ್ರಿಗೆ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಇಲ್ಲಾಂದರೆ ನೀವು ಮಾಮೂಲಿ ಉದ್ದುದಕ್ಕೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1 ಕಪ್ಪಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಎಳೆಕಾಳನ್ನೇ ಹಾಕ್ಕೊಂಡಿದ್ದೀನಿ. ಇತ್ತಿಗೆ ಬೆಳೆಗೆಲ್ಲ ಹಾಕ್ಕೊಳ್ಳುವಾಗ ನಾನು ಆದಷ್ಟು ಎಳೆಕಾಳನ್ನು ಎತ್ತಿಟ್ಕೊಂಡಿದ್ದೆ, ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಹಾಗೆ 1 ಕಪ್ಪು 1 ಟೊಮೊಟೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಗ್ಗರಣೆಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಅವರೆಕಾಳಿಗೆ ಉಪ್ಪು ಹಿಡೀಲಿ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಪೂರ್ತಿ ಉಪ್ಪು ಹಾಕಬಾರ್ದು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಗ್ಗರಣೆಲಿ ಹುರ್ಕೋಬೇಕು. 1-2 ನಿಮಿಷ ಮುಚ್ಚಿಟ್ಟು ನೀವು ಒಗ್ಗರಣೆ ಮಾಡೋದ್ರಿಂದ ಈರುಳ್ಳಿ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ, ಅವರೆಕಾಳು ಕೂಡ 1-2 ನಿಮಿಷ ಬೇಯುತ್ತೆ. ನಾವು ಎಳೆಕಾಳು ಯೂಸ್ ಮಾಡೋದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಬೇಕಾದರೂ ಮಾಡ್ಬೋದು. ಇಲ್ಲ ಸ್ವಲ್ಪ ಬೇಗ ಮಾಡ್ಕೊಳ್ತೀನಿ ಅರ್ಜೆಂಟು ಅನ್ನೋದಿದ್ದರೆ ಪಕ್ಕದಲ್ಲಿ ಅವರೆಕಾಳನ್ನ 1 ಚೂರು ಉಪ್ಪು ಹಾಕಿ 1-2 ಕುದಿ ಕುದಿಸ್ಕೊಂಡು ನಂತರ ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಟ್ಟಿಗೆ ಒಂದೇ ಸಲ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಗ್ಲಾಸಷ್ಟು ನೀರನ್ನು ನಾನು ಕಾಯಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ತುಂಬ ನೀರು ಹಾಕಿದ್ರೂ ಕಾಳು ಬೇಗ ಬೇಯಲ್ಲ. ಅದಕ್ಕೇನು ಮಾಡಬೇಕು, ನಾವು ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೋಬೇಕು. ಈಗ ನಾನು ಗ್ಲಾಸ್ ತೋರಿಸಿದ್ನಲ್ಲ, ಅದರಲ್ಲಿ ನಾನು 1-1/4 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು ಒಂದು 5 ಗ್ಲಾಸಷ್ಟು ನೀರು ಹಾಕಬೇಕು. ಅದಕ್ಕೆ ಮೊದಲು ನಾನು 2 ಗ್ಲಾಸಷ್ಟು ನೀರನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. 5 ನಿಮಿಷ ಮುಚ್ಚಿಟ್ರೆ ನಾವು ಅವರೆಕಾಳು ಚೆನ್ನಾಗೂ ಬೇಯುತ್ತೆ, ಉಪ್ಪು ಕೂಡ ಹಿಡಿಯುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮತ್ತೆ ಇನ್ನೊಂದು 3 ಗ್ಲಾಸ್ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ಕೊಳ್ತೀನಿ. ಏನಾಗುತ್ತೆ, ಬಿಸಿನೀರನ್ನ ನೀವು ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಬೇಗ ಆಗೋಗುತ್ತೆ. ಕಾಳೆಲ್ಲ ಬೆಂದಿರೋದ್ರಿಂದ ಮತ್ತೆ ತುಂಬ ಹೊತ್ತು ಕುದಿಸೋವಂಥ ಅಗತ್ಯ ಇರೋದಿಲ್ಲ. ಈಗ ರುಚಿಗೆ ಇನ್ನೊಂದು ಸ್ವಲ್ಪ ತುಪ್ಪು ನಾನು ಫಸ್ಟ್ ಹಾಕಿದ್ದು ಅವರೆಕಾಳಿಗೆ ಮಾತ್ರ ಹಾಕಿದ್ದೆ. ಸ್ವಲ್ಪ ಒಂದೇ ಸಲ ಜಾಸ್ತಿ ಹಾಕಿದ್ರೆ ಕಾಳು ಉಪ್ಪುಪ್ಪಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಂತರ ಉಳಿದಿದ್ದ ನೀರು ಹಾಕಿ ಉಳಿದ ಉಪ್ಪನ್ನ ರುಚಿಗೆ ಆಗೋಷ್ಟು ಬೇಕಾಗಿರೋಷ್ಟು ಉಪ್ಪು ಹಾಕಿ ಬಿಟ್ಟರೆ 2 ಸೆಕೆಂಡಲ್ಲಿ ಕುದಿಯೋಕ್ಕೆ ಶುರುವಾಗುತ್ತೆ. ಆಗ ನಾವು ಹುರಿದಿಟ್ಕೊಂಡಿರೋವಂಥ ರವೆನ ನೀಟಾಗಿ ತಿರುಗಿಸ್ಕೋಬೋದು. ಕರೆಕ್ಟಾಗಿ ನನಗೆ ಅಷ್ಟು ಕರೆಕ್ಟಾಗಿ ಆಗುತ್ತೆ. ನಿಮಗೆ ಸ್ವಲ್ಪ ತುಂಬ ತೆಳು ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹೆಚ್ಚಿಗೆ ಹಾಕ್ಕೋಬೋದು. ಏಕೆಂದರೆ ಬನ್ಸಿ ರವೆ ಆಗಿರೋದ್ರಿಂದ ನೀವು ಜಾಸ್ತಿ ನೀರು ಹಾಕಿದಷ್ಟು ಚೆನ್ನಾಗಿ ಒದಗುತ್ತೆ ಉಪ್ಪಿಟ್ಟು ಕೂಡ. ನಾನು 5 ಗ್ಲಾಸಷ್ಟು ತುಂಬ ಹಾಕಿದ್ದೀನಿ. 1-2 ನಿಮಿಷ ತಿರುಗಿಸಿ ಉರಿ ಕಮ್ಮಿ ಮಾಡಿ ತಟ್ಟೆ ಮುಚ್ಚಿಟ್ರೆ ನಿಮಗೆ ರವೆ ಎಲ್ಲ ಚೆನ್ನಾಗೇ ಬೇಯುತ್ತೆ. ನೋಡಿ ಎಲ್ಲ ನೀರೆಲ್ಲ ಎಳ್ಕೊಂಡು ರವೆ ಚೆನ್ನಾಗಿ ಬೇಯುತ್ತೆ. ಉರಿ ಕಮ್ಮಿಲಿ ಇಟ್ಕೋಬೇಕು. ಇವಾಗ ನೀವು ರವೆ ಹಾಕಿ ತಿರುಗಿಸಿದ್ಮೇಲೆ ಉರಿನ ಸಿಮ್ ಮಾಡಿ ತಟ್ಟೆ ಮುಚ್ಚಬೇಕು. ಒಂದು 3-4 ನಿಮಿಷ ಅದು ಚೆನ್ನಾಗಿ ನೀರು ಎಳ್ಕೊಳ್ಳುತ್ತೆ. ಒಂದು 3 ನಿಮಿಷ ಸಾಕು, 4 ನಿಮಿಷನೂ ಬೇಡ. ಈಗ ಇಷ್ಟು ಆದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮೇಲೆ 1 ಸ್ಪೂನಷ್ಟು ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಪರವಾಗಿಲ್ಲ. ರುಚಿಗೆ ಸುಮ್ಮನೆ ನಾವು ಟೇಸ್ಟಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೆಳಗ್ಗೆ
ಅರ್ಜೆಂಟ್. ಅದರಲ್ಲೂ ಅವರೆಕಾಳು ಉಪ್ಪಿಟ್ಟು ಇಷ್ಟಪಡದೇ ಇರೋರೇ ಯಾರೂ ಇಲ್ಲ, ಎಲ್ರಿಗೂ ತುಂಬ ಇಷ್ಟ. ನನಗಂತೂ ಎಸ್ಪೆಷಲಿ ಅವರೆಕಾಳು ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. ಇದು ನೋಡಿ, ಉಪ್ಪಿಟ್ಟು ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಬಂದಿದೆ, ಭಾಳ ಚೆನ್ನಾಗಿದೆ. ನಿಮಗೆ ಹೋಟೆಲ್ ಥರ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕರೆಕ್ಟು ಮೆಜರ್ಮೆಂಟು ಕರೆಕ್ಟಾಗಿದೆ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ.